ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಸೋಮವಾರದ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ. ಇನ್ನು ಇಲ್ಲಿ ಅಜಿತ್ ಅವ್ರಿಗೆ ಸತ್ಯ ಅವರು ಹೇಳ್ತಿರ್ತಾರೆ, ನನಗನ್ಸುತ್ತೆ ದೇವಿ ಅನಿಯವರೇ ಭೂಮಿನ ತಳ್ಳಿರ್ಬೋದು ಅಂತಾದ್ರೂ ಕ್ಲಾರಿಟಿ ನನಗಿದೆ. ಯಾಕಂತಂದರೆ ಭೂಮಿನ ಕಂಡ್ರೆ ಇಲ್ಲಿ ದೇವಿ ಅನಿಯವ್ರಿಗೆ ಏನು ಕೋಪ ಅಂದರೆ ಅಂಜುನ ಫಾರಿನ್ಗೆ ಹೋಗಿದ್ದಕ್ಕೆ ಕಾರಣ ಭೂಮಿ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ನನ್ನನ್ನು ಅಮ್ಮ ಅನ್ನು ನೀನು ಅಮ್ಮನ ಥರ ಅಂತ ಹೇಳಿ ಅವ್ರಿಗೆ ಎಲ್ರಿಗೂ ಕೂಡ ಡೌಟ್ ಬರಬಾರ್ದು ಅಂತ ಭೂಮಿನ ಆ ರೀತಿ ನಡ್ಸ್ಕೊತಿರಬಹುದು. ನೋಡು, ಒಟ್ಟಿನಲ್ಲಿ ನಾನು ಒಂದು ಸಲ ಹೇಳ್ತಿದ್ದೀನಲ್ವಾ, ಯಾರಿಗೂ ಡೌಟ್ ಬರದೇ ಇರಲಿ ಅಂತ ಆ ರೀತಿ ನಡ್ಕೊತಿರ್ಬೋದು. ನನಗೆ 100% ಶ್ಯೂರ್ ಆಗಿದೆ ಭೂಮಿನ ನೀರಿಗೆ ತಳ್ಳಿದ್ದು ದೇವಿ ಅನಿಯವರೇ ಅಂತ. ನೀನು ಒಂದು ಸಲ ಕ್ಲಾರಿಟಿನ ತಗೋ ಅಂತ ಇಲ್ಲಿ ಸತ್ಯ ಅವರು ಅಜಿತ್ಗೆ ಹೇಳ್ತಿರ್ತಾರೆ. ಇನ್ನು ಇಲ್ಲಿ ಭೂಮಿ ಮತ್ತು ಅಜಿತ್ ಅವರು ಮಾತಾಡ್ತಾ ಕೂತಿರ್ತಾರೆ. ಅವಾಗ ಭೂಮಿ ಕೇಳ್ತಾಳೆ, ನಾನೇನಾದರೂ ನೀರಿಗೆ ಧುಮುಕಿದ್ನಲ್ಲ, ಅಕಸ್ಮಾತ್ ಸತ್ತು ಹೋಗ್ಬಿಟ್ಟಿದ್ದಿದ್ರೆ ನಮ್ಮ ಕಾಂಟ್ಯಾಕ್ಟ್ ಕೂಡ ಅದೇ ರೀತಿ ಅಲ್ಲೇ ನನ್ನ ಜೊತೆನೇ ಸತ್ತೋಗ್ತಿತ್ತಲ್ವ ಅಂತ. ಅದಕ್ಕೆ ಭೂಮಿಗೆ ಅಜಿತ್ ಬೈತಾನೆ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಅಷ್ಟರಲ್ಲಿ ಸಂಗೀತ ಅವ್ರು ಯಾಕೆ ಇಬ್ಬರು ಸಪ್ಪಕ್ಕೆ ಕೂತಿದ್ದೀರಾ ಅಂದ್ಕೊಂಡು ಬರ್ತಾರೆ. ನೋಡಮ್ಮ ಭೂಮಿ, ನೀನು ತುಂಬ ಅದೃಷ್ಟವಂತಲು. ನನ್ನ ಮಗ ನೀನು ಒಂದು ಕ್ಷಣ ಎಷ್ಟು ಒದ್ದಾಡ್ಬಿಟ್ಟ ಅಂತಂದರೆ ನನ್ನ ಲೈಫಲ್ಲಿ ನೋಡಿಲ್ಲ ಅವನು ಆ ರೀತಿ ಆಡೋದನ್ನ. ಒಂದು ಕ್ಷಣ ನನ್ನ ಮಗ ನಿನ್ನನ್ನು ಎಷ್ಟು ಪಡ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಾಗೋಯಿತು. ತಗೋ ಸರಿ, ಕಾಫಿ ಕೊಡಿ ಅಂದ್ಬಿಟ್ಟು ಭೂಮಿಗೆ ಕೊಡ್ತಾರೆ. ನಂತರ ಇಲ್ಲಿ ದೇವಿ ಅನಿಯವರು ಅಶ್ವಿನಿಗೆ ಕಾಲ್ನ ಮಾಡಿಬಿಟ್ಟು, ನೋಡು ಅಶ್ವಿನಿ, ನಾವು ಅಂದ್ಕೊಂಡಂಗೆ ಸುಲಭ ಇಲ್ಲ. ಇಲ್ಲಿ ತೆಪ್ಪಕ್ಕೆ ನಾನೇ ಬಿದ್ದಿಲ್ಲ, ಯಾರೋ ನನ್ನ ತಳ್ದಂಗಾಯ್ತು ನೀರೊಳಗಡೆ ಅಂತ ಇಲ್ಲಿ ಭೂಮಿ ಹೇಳ್ಬಿಟ್ಟಿದ್ದಾಳೆ. ಈಗ ಒಂದು ಕೆಲಸ ಮಾಡು, ನೀನು ತೆಪ್ಪದ ಓಡಿಸೋನು ಏನಿದ್ದ ಅವನ ಮೇಲೆ ಎಲ್ಲ ಡೌಟು ಬರಬೇಕು. ಅವನೇ ಭೂಮಿನ ಕೊಲ್ಲೋದಕ್ಕೆ ಟ್ರೈ ಮಾಡ್ದ ಅಂತ ಅನ್ಬೇಕು. ಆ ರೀತಿ ಅವನಿಗೆ ಎಷ್ಟು ಬೇಕಷ್ಟು ದುಡ್ಡು ಕೊಟ್ಟು ಮಾಡು ಅಂತಾರೆ. ಅದಕ್ಕೆ ಅಶ್ವಿನಿ ಅವರು, ಹಾಂ ಮೇಡಮ್ ಮಾಡಬಹುದು, ಆದರೆ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ. ಸರಿ, ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಕಾಲ್ನ ಕಟ್ ಮಾಡಿಬಿಡ್ತಾರೆ. ಅಜಿತ್ ಅವರು, ಸರಿ ಭೂಮಿ, ನೀನು ಇಲ್ಲೇ ರೆಸ್ಟ್ ಮಾಡು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತೀನಿ ಅಂತಾರೆ. ಅಷ್ಟರಲ್ಲಿ ಅಲ್ಲಿಗೆ ದೇವಿಯನಿ ಬಂದು, ಏನು ಕೆಲಸ ಇದೆ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ, ಅಪರಾಧಿನ ಹುಡುಕಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ದೇವಿಯನಿಯವ್ರಿಗೆ ಶಾಕ್ ಆಗಿ, ಯಾವ ಅಪರಾಧಿನ ಅಂತ ಕೇಳಿದಾಗ, ಏನಿಲ್ಲ ವೀರಣ್ಣ ಅವ್ರಿಗೆ ಕೊಲೆಯಾಗಿತ್ತಲ್ಲ ಆ ಅಪರಾಧಿಗಳನ್ನ ಹುಡುಕಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೋಗಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿರಿ ಅತ್ತೆ ಅಂತ ಹೇಳಿ ಹೋಗ್ತಾರೆ ಅಜಿತ್. ಇನ್ನು ದೇವಿಯನಿಯವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ, ಅಲ್ಲ ವೀರಣ್ಣನ ಕೊಲೆ ಕೇಸ್ಗ ಫಸ್ಟು ಇಲ್ಲಿ ತೆಪ್ಪದವನ್ನ ಹುಡುಕಬೇಕು ತಾನೇ, ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡ್ತಾನೆ, ಮತ್ತೆ ಯಾಕೆ ವೀರಣ್ಣನ ಕೇಸ್ಗೆ ಅಂತ ಹೇಳ್ದ? ಏನಾದರೂ ಅವ್ನು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ? ಇಲ್ಲ, ಅವ್ನು ಸುಳ್ಳು ಹೇಳೋಕ್ಕೆ ಚಾನ್ಸಲ್ಲ. ತಾನೇ ಗಂಡಿನ ಕಾರ್ಯನ ಮುಗಿಸ್ಕೊಂಡು ಬಂದಿದ್ದೀನಿ, ನನ್ನ ಹತ್ರ ಹೇಗೆ ಸುಳ್ಳು ಹೇಳ್ತಾನೆ? ನನ್ನ ಮೇಲೆ ಸಿಂಪತಿ ಇರುತ್ತಲ್ವಾ. ಕೊಡಿ. ಸರಿನಾ? ಹೊರಡೋಣ, ಲೇಟ್ ಆಗ್ತದೆ. ಮಾ ಏನು? ನಾನು ಸ್ವಲ್ಪ ಶ್ರೀರಂಗಪಟ್ಟಣ ಸ್ಟೇಷನ್ವರೆಗೂ ಹೋಗಿ ಬರ್ತೀನಿ. ಶ್ರೀರಂಗಪಟ್ಟಣಕ್ಕ ಮತ್ತೆ ಅಲ್ಲಿಗೆ ಹೋಗ್ತಿದ್ಯಾ? ಅಲ್ಲ ಕಣೋ, ಭೂಮಿ ಮೊದ್ಲೇ ಗಾಬರಿ ಆಗಿದ್ದಾಳೆ. ಈ ಟೈಮಲ್ಲಿ ಒಬ್ಬಳಿಂದ ಬಿಟ್ಟು ನೀನ್ ಅಲ್ಲಿಗೆ ಹೋಗುವಂತ ಮುಖ್ಯವಾದ ಕ್ವಾಲಿಟಿಯಲ್ಲಿ ನಂಬರ್ 1 ಅಂದ್ರೆ ಸಾಲದು, ಸಾಬೀತಾಗಬೇಕು ಹೃದಯದಲ್ಲಿ ಮತ್ತು ಲ್ಯಾಬಿನಲ್ಲಿ. ಮ್ಯಾಟ್ರೆಸ್ ನಲ್ಲಿ ಫೇನಾ ಸೂಪರ್ ವಾಶ್ ನಂಬರ್ 1 ಆಗಿದೆ. ಕ್ವಾಲಿಟಿಯಲ್ಲಿ ಫೇನಾ ಅತ್ಯುತ್ತಮವಾಗಿದೆ. 80% ಮಂದಿ ಹೃತ್ಪೂರ್ವಕವಾಗಿ ನಂಬರ್ 1 ಅಂತ ಒಪ್ಪಿದ್ದಾರೆ. ಹಾಗಾಗಿ ಫೇನಾವನ್ನೇ ಖರೀದಿಸಿ. ಸಿಯಾ, ಗೆಟ್ ರೆಡಿ ಫಾರ್ ಫ್ರೆಶರ್ಸ್. ಹೆಲ್ಪ್ ಮೀ. इतना सब क्यों? Try Venus. Isn't this so smooth? Avocado soap bars in Venus Comfort Glide that glide over every curve. Way too smooth. Instant smoothness. No pain, no hassle. ಕೊಲಂಬಸ್ ವೆಂಚರ್ ಕಾಲೋನಿಸ್ಟ್ ಕಾಲ್ ಮಾಡಿದ್ದಾರೆ. ಹೋಲಿ ಶಿಪ್, ಫಂಡಿಂಗ್ ದುಡ್ಡಲ್ಲಿ ಅಮೆರಿಕ ಟ್ರಿಪ್ ಮಾಡ್ತಿದೀವಿ ಅನ್ಸಿರ್ತವ್ರಿಗೆ. ಹಲೋ ಯುವರ್ ಹೈನೆಸ್, ಫೋಟೋಸ್ ರೈಟ್ ಸರ್, ಶೋರ್. ಏಯ್, ಲಮ ತಾಗಿ. ಮ್ಯಾಜಿಕ್ ಎರೇಸರ್ ಇಂದ ಬೇಡದೇ ಇರೋದನ್ನ ನಿಮ್ಮ ಫೋಟೋದಿಂದ ಅಳಿಸಿ ಹಾಕಿ. ಓಕೆ. ಕ್ಯಾನ್ವಾ 15ರಿಂದ ವಿನ್ಯಾಸಕ್ಕೆ. ಏನೋ ಇದೆ ನಿಂಗೆ, ಹೋಗ್ಬಿಡ್ವಾ? ನಾನೀಗ ಭೂಮಿ ಕೇಸ್ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ನಾನು ಅಲ್ಲಿಗೆ ಹೋಗ್ತಿರೋದು. ನೋಡಿ, ನಾನು ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಭೂಮಿ ನಿಮ್ಮ ಜವಾಬ್ದಾರಿ. ಮತ್ತೆ ಹೇಳ್ತೀನಿ, ನಾನು ಮತ್ತೆ ವಾಪಸ್ ಬರೋವರೆಗೂ ಭೂಮಿ ನಿಮ್ಮ ಜವಾಬ್ದಾರಿ. ನೀವು ಅವಳ ಜೊತೆನೇ ಇದು ನೋಡ್ಕೋಬೋದಾ? ಅದನ್ನ ಕೇಳ್ಬೇಕಾ ನೀನ್? ನನ್ಗೆ ನೋಡ್ಕೋತೀನಿ. ಇಲ್ಲಿ ಎಲ್ರದ್ದು ಊಟ ಆಗೋವರೆಗೂ ಇಲ್ಲಿ ಇರ್ತೀನಿ. ಅಲ್ಲಿವರೆಗೂ ದೇವಯಾನಿನ ಅವಳ ಜೊತೆ ಇರಕ್ಕೆ. ನೋ ಬೇಡ, ನೀವು ಮಾತ್ರ ಭೂಮಿ ಜೊತೆ.
ನನ್ ಮಗನ್ ಮನ್ಸಲ್ಲಿ ದೇವಯಾನಿ ಬಗ್ಗೆ ಏನೂ ಅನುಮಾನ ಇದೆಯಲ್ಲ. ಆಯ್ತಪ್ಪ, ನೋಡ್ಕೋತೀನಿ. ನೀನ್ ಹುಷಾರು. ನೀವು ಹುಷಾರು. ಅಜಿತ, ನಿನಗೂ ನಿಮ್ಮ ಅತ್ತೆ ಮೇಲೆ ಡೌಟ್. ಒಂದೇ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ನನಗೆ ಡೌಟ್ ಬಂದ ದಿನ ನಾನೊಬ್ಬ ಪೊಲೀಸ್ ಆಫೀಸರಾಗಿ ಮಾತ್ರ ಯೋಚನೆ ಮಾಡ್ತೀನಿ ಅಂತ. ಈಗ ಮಾಡಕ್ ಹೊರಟಿರೋದು ಅದನ್ನ. ತುಂಬಾ ಖುಷಿ ಆಯ್ತು ನೀನು ಈ ನಿರ್ಧಾರ ಕೇಳಿ. ಸಂಬಂಧಗಳಿಗಿಂತ ನ್ಯಾಯ ದೊಡ್ಡದು ಅಂತ ಅನ್ಕೊಂಡಿದ್ಯಲ್ಲ, ದಟ್ಸ್ ಗ್ರೇಟ್. ಈಗ ನಾನು ನ್ಯಾಯದ ಪರ ನಿಲ್ಲೋದಕ್ಕೆ ಹೊರಟಿದ್ದೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ತಪ್ಪನ್ನ ದೇವಯಾನಿ ಅತ್ತೆ ಮಾಡಿಲ್ದೇ ಇರಲಿ ಅನ್ನೋದೇ ನನ್ನ ಭಾವನೆ. ಹಾಗೆ ಮನೆಯವ್ರ ನಂಬಿಕೆನೂ ಸುಳ್ಳಾಗದೇ ಇರಲಿ. ಹಾಗಂತ ಭೂಮಿ ಜೀವನದ ಪ್ರಶ್ನೆ ಇದು. ನಾನು ಚಾನ್ಸ್ ತಗೊಳ್ಳೋದಕ್ಕಾಗಲ್ಲ. ಅಟ್ ಎನಿ ಕಾಸ್ಟ್ ಈ ತಪ್ಪು ಯಾರು ಮಾಡಿರೋದು ಅಂತ ಕಂಡುಹಿಡಿಯಲೇಬೇಕು. ಅದಕ್ಕೆ ಈಗ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿರೋದು. ಆ CCTV ಇನ್ನು ಇಲ್ಲಿ ಅಜಿತ್ ಅವರು ಮತ್ತೆ ಸಂಗೀತ ಅವ್ರ ಹತ್ರ ಬಂದ್ಬಿಟ್ಟು, ಅಮ್ಮ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ನಾನು ಬರೋವರೆಗೂ ಕೂಡ ಭೂಮಿನ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾನೆ. ಅದಕ್ಕೆ ಸಂಗೀತ ಅವರು, ಅಲ್ಲ ಕಣೋ, ಈಗ ತಾನೇ ಶ್ರೀರಂಗಪಟ್ಟಣದಿಂದನೇ ಬಂದ್ವಿ ತಾನೆ, ಎಷ್ಟೆಲ್ಲ ರಗಳೆ ಆಗಿದೆ, ಮತ್ತೆ ನೀನು ಹೋಗ್ಬೇಕಾ, ಇಂಥ ಟೈಮಲ್ಲಿ ಭೂಮಿ ಜೊತೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು, ಆ ಥರ ಏನಿಲ್ಲ ಅಮ್ಮ, ನಾನು ಯಾವುದೋ ಕೇಸ್ ಸಂಬಂಧಪಟ್ಟಂಗೆ ಹೋಗ್ತಿದ್ದೀನಿ, ಈಗ ಭೂಮಿಗೆ ನೀರಿಗೆ ಬಿದ್ದಲಲ್ಲ ಅದೇ ಕೇಸ್ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ, ದಯವಿಟ್ಟು ಭೂಮಿನ ಹುಷಾರಾಗಿ ನೋಡ್ಕೊಳ್ಳಿ, ಭೂಮಿ ನಿಮ್ಮ ಜವಾಬ್ದಾರಿ ಮಾತ್ರ, ನಾನು ಬರೋವರೆಗೂ ಅವಳ ಜೊತೆ ನೀವು ಇರಬೇಕು, ನೋಡ್ಕೋತೀರಾ ಅಲ್ವಾ ಅಂತ ಕೇಳಿದಾಗ, ನೀನೇನೋ ಜೊತೆ ಹೀಗೆ ಹೇಳ್ತೀನಿ, ನನ್ನ ಸೊಸೆನ ನಾನು ನೋಡ್ಕೋದಲ್ಲ ಇನ್ನೇನು ನೋಡ್ಕೊಳ್ಳಿ, ಈಗ ನಾನು ಊಟ ಎಲ್ಲ ಆದಮೇಲೆ ಅಲ್ಲಿ ಹೋಗ್ತೀನಿ, ಅಲ್ಲಿ ತನಕ ಇಲ್ಲೇ ಇರ್ತೀನಿ, ಅಲ್ಲಿ ತನಕ ಅಲ್ಲಿ ದೇವಿಯನಿಯವರು ನೋಡ್ಕೋತಿರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್, ಬೇಡಮ್ಮ, ನೀನು ಮಾತ್ರ ಇರಬೇಕು, ಬೇರೆ ಯಾರು ಕೂಡ ಭೂಮಿ ಜೊತೆ ಇರಬಾರ್ದು, ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ, ನೀವು ಮಾತ್ರ ಅಂತ ಹೇಳ್ತಾನೆ. ಅದಕ್ಕೆ ಸಂಗೀತ ಅವ್ರ ಮನಸ್ಸಲ್ಲಿ, ನನಗನ್ಸುತ್ತೆ ಈ ನನ್ನ ಮಗನಿಗೆ ದೇವಯಾನಿ ಬಗ್ಗೆ ಡೌಟ್ ಬಂದಿರಬೇಕು ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಅಮ್ಮ ಏನು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲ ಅಜಿತ ಅಂತಾರೆ. ಸರಿ, ಹೋಗಿ ಭೂಮಿ ಜೊತೆ ಇರಿ, ನಾನು ಬರೋವರೆಗೂ ಅಷ್ಟೇ ಹುಷಾರು ಅಂತ ಹೇಳಿಬಿಟ್ಟು ಭೂಮಿ ಹತ್ರಕ್ಕೆ ಇಲ್ಲಿ ಸಂಗೀತ ಅವ್ರನ್ನ ಅಜಿತ್ ಕಳಿಸ್ತಾನೆ. ನಂತರ ಸತ್ಯ ಅವರು, ನನಗನ್ಸುತ್ತೆ ಅಜಿತ, ನಿನಗೂ ನಿಮ್ಮ ಅತ್ತೆ ಮೇಲೆ ಡೌಟ್ ಬಂದಿರಬೇಕು ಅಂತ ಅಲ್ವಾ ಅಂದಾಗ, ಹೌದು ಅಣ್ಣ, ನನಗೆ ಈ ದೇವಯಾನಿಯವ್ರ ಬಗ್ಗೆ ಡೌಟ್ ಬಂದಿದೆ, ಆದರೆ ಡೌಟು ಸುಳ್ಳು ಅಂತ ಆಗಲಿ, ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಮಾತ್ರ ಯೋಚನೆ ಮಾಡ್ತೀನಿ, ಯಾವುದೇ ರೀತಿ ಸಂಬಂಧ ಅಂತ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಿರೋದನ್ನು ಕೇಳಿಬಿಟ್ಟು ಸತ್ಯ ಅವ್ರಿಗೆ ಖುಷಿಯಾಗುತ್ತೆ. ಅಜಿತ, ನೀನು ತಗೊಳ್ತಿರೋ ನಿರ್ಧಾರ ತುಂಬ ಚೆನ್ನಾಗಿದೆ ಕಣೋ, ನನಗಂತೂ ಹೆಮ್ಮೆ ಆಯಿತು, ನಡಿ ಹೊರಡೋಣ ಅಂದ್ಬಿಟ್ಟು ಅವರಿಬ್ಬರು ಕೂಡ ಹೊರಡ್ತಾರೆ. ಶ್ರೀರಂಗಪಟ್ಟಣ ಸ್ಟೇಷನ್ಗೆ ಆಲ್ರೆಡಿ ಶ್ರವಣ್ ಅವ್ರು ಬಂದು ಕೂತಿರ್ತಾರೆ. ಪೊಲೀಸ್ ಅವ್ರನ್ನ CCTV ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಬಂತ ಅಂತ ಕೇಳಿದಾಗ ಪೊಲೀಸ್ ಅವ್ರು ಹೇಳ್ತಾರೆ, ಹಾಂ ಸರ್ ಬಂದಿದೆ, ಬಟ್ ಕಾಪಿ ಆಗ್ತಿದೆ, 1-2 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ. ಅಷ್ಟರಲ್ಲಿ ಅಜಿತ್ ಮತ್ತು ಸತ್ಯ ಕೂಡ ಬರ್ತಾರೆ. ಶ್ರವಣ್ನ ನೋಡಿ ಅವರು ಕೂಡ, ಏನು ಇಲ್ಲೇ ಇದ್ದಾರಲ್ಲ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಸತ್ಯ ಕೇಳ್ತಾನೆ, ಏನು ಶ್ರವಣ್ ನೀನಿಲ್ಲಿ ಅಂತ ಕೇಳಿದಾಗ, ಏನಿಲ್ಲ, ಭೂಮಿ ನೀರಿಗೆ ಬಿದ್ದಿದ್ದು ಆಕಸ್ಮಿಕ ಅಂತ ಅನಿಸಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ವಿಚಾರಿಸೋಣ ಅಂದ್ಕೊಂಡು ಬಂದೆ, CCTV ಫುಟೇಜ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅಜಿತ್ ಶ್ರವಣ್ ಪಕ್ಕದಲ್ಲೇ ಕೂತ್ಕೊಂಡು ಮನಸ್ಸಲ್ಲೇ ಅನ್ಕೊತಾನೆ, ಮಾವ, ನಿಮಗೆ ನಮ್ಮ ಮನೆಯವ್ರ ಬಗ್ಗೆ ಎಷ್ಟೇ ಮನಸ್ತಾಪ ಇದ್ರೂ ಕೂಡ ನೀವು ಒಬ್ಬ ಒಳ್ಳೆಯ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ, ನೀವು ತುಂಬ ಒಳ್ಳೆಯವರು ಮಾವ, ಇದೇ ರೀತಿ ನೀವು ಇರಿ ಅಂತ ಮನಸ್ಸಲ್ಲೇ ಅನ್ಕೊತಾನೆ. ಇನ್ನು CCTV ಫುಟೇಜ್ ಬರುತ್ತೆ. ಪೊಲೀಸವರು ಮೊದಲಿಗೆ ನೋಡ್ತಾರೆ, ನೋಡಿ ಶಾಕಾಗಿ ಶ್ರವಣ್, ಸತ್ಯ ಮತ್ತು ಇಲ್ಲಿ ಅಜಿತ್ ಅವ್ರಿಗೂ ಕೂಡ ತೋರಿಸ್ತಾರೆ. 3 ಜನನೂ ಕೂಡ ನೋಡ್ತಾರೆ. ನೋಡಿ ಶಾಕ್ ಆಗುತ್ತೆ, ಯಾಕಂದರೆ ಅದು CCTV ಫುಟೇಜಲ್ಲಿ ತುಂಬ ಕ್ಲಾರಿಟಿಯಾಗಿ ಕಾಣುತ್ತೆ. ಏನಂದರೆ ದೇವಯಾನಿ ಅವರೇ ಇಲ್ಲಿ ಭೂಮಿನ ಬೇಕು ಅಂತ ನೀರಿಗೆ ತಳ್ಳಿದ್ದು ಅಂತ. ಸೊ ಇದು ಎಲ್ರಿಗೂ ನೋಡಿ ಶಾಕ್ ಆಗುತ್ತೆ. ಶಾಕ್ ಆಗಿಬಿಟ್ಟು ಹೇಳ್ತಿರ್ತಾನೆ ಅಜಿತ್, ಮನಸ್ಸಲ್ಲೇ ಹೇಳ್ಕೊತಾನೆ, ಛೇ, ನಾನು ಯಾವುದೋ ನಿಜ ಆಗಬಾರ್ದು ಅಂತ ಅಂದ್ಕೊಂಡೆ, ಕೊನೆಗೆ ಅದೇ ನಿಜ ಆಗಿದೆ ಅಂತ. ಅಷ್ಟರಲ್ಲಿ ಶ್ರವಣ್ ಅವರು, ಹಾಗಾದರೆ ಬೇಕು ಅಂತಲೇ ದೇವಯಾನಿಯವರು ಪ್ಲ್ಯಾನ್ ಮಾಡಿ ಭೂಮಿನ ನೀರಿಗೆ ತಳ್ಳಿದ, ಇದರಲ್ಲಿ ಅವಳಿಗೇನು ಸಿಗುತ್ತೆ, ಅವಳಿಗೇನು ಲಾಭ ಇದೆ ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಅಷ್ಟರಲ್ಲಿ ಅಜಿತ್, ಸರಿ ಸಾರ್, ಇಲ್ಲಿ
ಪೊಲೀಸ್ ಅವರಿಗೆ ಹೇಳ್ತಾನೆ, ಸರಿ ನೀವು ಇದೇ ಫುಟೇಜ್ನ ಇಟ್ಕೊಂಡು ಈ ಸಾಕ್ಷಿ ಆಧಾರದ ಮೇಲೆ ನಮ್ಮ ಅತ್ತೆ ಅಂದರೆ ದೇವಿ ಅನ್ನೋರನ್ನ ನೀವು ಅರೆಸ್ಟ್ ಮಾಡಿ, ಮತ್ತು ಇದೇ ಕಾಪಿನ ನನಗೆ ಒಂದು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಅಂತ ಕೇಳ್ಕೊತಾನೆ. ಇನ್ನು ಇಲ್ಲಿ ಭೂಮಿನ ಆರೈಕೆ ಮಾಡಿಕೊಂಡು ಸಂಗೀತ ಅವರು ಕೂತಿರ್ತಾರೆ. ಅಷ್ಟರಲ್ಲಿ ಭೂಮಿಗೆ ಕೆಮ್ಮು ಬರುತ್ತೆ. ಸಂಗೀತ ಅವರು, ಇರು ಭೂಮಿ, ನೀನು ಹುಷಾರಾಗೋ ತನಕ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಮುಟ್ಬೇಡ, ಬಿಸಿನೀರನ್ನೇ ಕುಡಿ, ಬಿಸಿನೀರು ಖಾಲಿ ಆಗಿದೆ, ನಾನು ಹೋಗಿ ಬಿಸಿನೀರನ್ನ ತೊಗೊಂಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರವಣ್ ಸಂಗೀತಗೆ ಕಾಲ್ ಮಾಡಿ ಆ ಹುಡುಗಿ ಹೇಗಿದ್ದಾಳೆ, ಭೂಮಿ ಹುಷಾರಾಗಿದ್ದಾಳಾ ಅಂತ ವಿಚಾರಿಸ್ತಾನೆ. ಆವಾಗ ಸಂಗೀತ ಅವರು ತುಂಬಾ ಖುಷಿ ಪಟ್ಕೊಂಡು ಶ್ರವಣ ಹುಡುಗಿನ ಎಷ್ಟೇ ದ್ವೇಷ ಮಾಡ್ಬೋದು, ಅದ್ರ ತುಂಬಾ ಪ್ರೀತಿನ ಇಟ್ಕೊಂಡಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಹೌದು ಶ್ರವಣ ಹುಡುಗಿ ಇದು ನನ್ನ ಸೊಸೆ ಭೂಮಿ ರೆಸ್ಟ್ ಮಾಡ್ತಿದ್ದಾಳೆ, ಹುಷಾರಾಗಿದ್ದಾಳೆ, ಹೆದರ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶ್ರವಣ ಅವರು, ಸರಿ ಅಕ್ಕ, ಇವತ್ತು ಒಂದಿನ ನೀನು ಅವಳ ಜೊತೆನೇ ಮಲ್ಕೊಳ್ಳೋಣ, ಬಿಟ್ಟು ಎಲ್ಲೂ ಹೋಗ್ಬೇಡ, ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ, ಭೂಮಿ ಹುಷಾರಾಗಿ ನೋಡ್ಕೊ, ಭೂಮಿನ ಕೇರ್ಫುಲ್ ಅಂತ ಹೇಳಿ ಶ್ರವಣ್ ಅವರು ಫೋನ್ನ ಇಡ್ತಾರೆ. ಅಷ್ಟರಲ್ಲಿ ಭೂಮಿಗೂ ಕೂಡ ಅಜಿತ್ ಅವರು ಕಾಲ್ ಮಾಡಿ, ಏನು ಸಾಹೇಬ್ರೆ ಅಂತ ಕೇಳಿದಾಗ, ನೋಡು ಭೂಮಿ, ನೀನು ಅಮ್ಮ ನಿನ್ನ ಜೊತೆನೇ ಇದ್ದಾರೆ ಅಲ್ವಾ, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಅದಕ್ಕೆ ಏನು ಸಾಹೇಬ್ರೆ ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡ್ತಿದ್ದೀರ ಅಂದಾಗ, ಆ ಕಡೆ ಈ ಕಡೆ ನೋಡ್ಬಿಟ್ಟು ಅಜಿತ್ ಅವರು, ಕಾಳಜಿನೂ ಇಲ್ಲ ಮಣ್ಣು ಇಲ್ಲ, ಅಗ್ರಿಮೆಂಟ್ ಮುಗಿಯೋ ತನಕನೂ ಕೂಡ ನೀನು ನನ್ನ ಜವಾಬ್ದಾರಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆ ರೂಮ್ ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೊರಡಬಾರ್ದು, ನನ್ನ ಕೆಲಸ ಮುಗೀತು, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಅಜಿತ್ ಅವರು ಭೂಮಿಗೆ ಹೇಳ್ತಾರೆ. ಇನ್ನು ಇಲ್ಲಿ ಮನಸ್ವಿನಿ ಅವರು ಅಜಿತ್ ಮನೆಗೆ ಬರ್ತಾರೆ. ಎಲ್ಲರೂ ಕೂಡ ಅಷ್ಟರಲ್ಲಿ ಬಂದು ನಿಂತ್ಕೋತಾರೆ. ಏನು ಇವಾಗ ಇಷ್ಟೊತ್ತಲ್ಲಿ ಬಂದಿರೋದು ಅಂತ ಕೇಳಿದಾಗ ಅಪ್ಪು ಹೇಳ್ತಾಳೆ, ನಾನು ಮನಸ್ವಿನಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ, ಅವಳು ಒಬ್ಬಳೇ ಇದ್ದಾಳೆ ಅಂತ ಗೊತ್ತಾಯಿತು, ಅದಕ್ಕೆ ಒಬ್ಬಳೇ ಇರೋದು ಸೇಫ್ ಅಲ್ಲ ಅಂತ ನಾನು ಇಲ್ಲಿಗೆ ಕರೆಸ್ಕೊಂಡೆ, ಸರಿ ಅಲ್ವ ನಾನು ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಸರಿ ಅಂತಾರೆ. ಅಷ್ಟೇ ದೇವಿಯವರು ಬಂದು, ಇವಳೇನು ಇಲ್ಲಿದ್ದಾಳೆ, ಇವಾಗ ಇವಳು ಶ್ರೀರಂಗಪಟ್ಟಣದಲ್ಲಿ ಇರಬೇಕಿತ್ತಲ್ಲ, ಆ ತೆಪ್ಪ ಓಡಿಸೋನು ಸಿಗಾಕೊಂಡಿದ್ದಾನೆ, ಪೊಲೀಸವ್ರಿಗೂ ಯಾಮರ್ಸ್ಬೇಕಿತ್ತಲ್ಲ, ಮೇ ಬಿ ಇಲ್ಲಿರ್ತ್ಕೊಂಡು ಎಲ್ಲ ಕೆಲಸನೂ ಮುಗಿಸಿರ್ಬೇಕು ಅಂತ ಇಲ್ಲಿ ದೇವಿಯವರು ಮನಸ್ಸಲ್ಲಿ ಅಂದ್ಕೊಂಡು, ಸರಿ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿ ಅಂದಾಗ ದೇವಿಯವರು, ನನ್ನ ರೂಮ್ಗೆ ಬಾ, ನನ್ನ ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಅಪ್ಪು, ಬೇಡ ಬೇಡ, ನೀವು ನಿಮ್ಮ ರೂಮಲ್ಲಿ ಮನಸ್ವಿನಿ ಮಲ್ಕೊಳ್ಳೋದು, ನೀವು ಆ ಭೂಮಿನ ತುಂಬಾ ಇಷ್ಟಪಡ್ತೀರ, ಮಧ್ಯೆ ಮಧ್ಯೆ ಆರೈಕೆ ಮಾಡೋದಕ್ಕೆ ಅಂತ ಅವಳ ಹತ್ರ ಹೋಗೋದು, ಅದೇ ಏನು ಬೇಕಾಗಿಲ್ಲ, ಆ ಟೀ ಅಂಗಡಿ ಅವಳನ್ನ ನೀವೇ ನೋಡ್ಕೊಳ್ಳಿ, ಮನಸ್ವಿನಿ ನಾನು ಇಬ್ಬರು ಕೂಡ ನಮ್ಮ ರೂಮಲ್ಲಿ ಮಲ್ಕೊತೀವಿ, ತುಂಬಾ ಮಾತಾಡೋದಿದೆ, ಹರಟೆ ಹೊಡಿಬೇಕಾಗಿದೆ. ಅದಕ್ಕೆ ದೇವಿಯವರು ಮನಸ್ಸಲ್ಲೇ, ಒಂದೊಂದ್ಸಲ ಈ ಅಪ್ಪು ಬಹಳ ಆಡ್ತಾಳೆ, ಕೆಳಗಡೆ ಹಾಕೊಂಡು ತುಳಿದ್ಬಿಡೋಣ ಅಂತ ಅನಿಸುತ್ತೆ, ಎಷ್ಟು ಓವರ್ ಆಗಿರ್ತದಳು ನೋಡು ಅಂತ ಬೈಕೊಂಡು ಸುಮ್ಮನಾಗ್ತಾಳೆ. ನಂತರ ಸರಿ ನಾನು ಸ್ವಲ್ಪ ಟೈಮ್ ಭೂಮಿ ರೂಮ್ಗೆ ಹೋಗಿದ್ದು ಬರ್ತೀನಿ ಅಂತ ದೇವಿಯವರು ಅಂದಾಗ ಸಂಗೀತರು ಬೇಡ 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 ಅಂತ ತಡೀತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ, ಅದೇನಿಲ್ಲ ಭೂಮಿ ಇವಾಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ಈಗ ನೀನು ಹೋದರೆ ತೊಂದರೆ ಆಗುತ್ತೆ, ಹೆಂಗಿದ್ರು ಬೆಳಗ್ಗೆ ಮಾತಾಡೋದಿದ್ದೇ ಇದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮನೆಯವರೆಲ್ಲ ಸರಿ ಹಾಗಾದರೆ ಎಲ್ಲರೂ ಅವ್ರವ್ರ ರೂಮ್ಗೆ ಹೋಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಡ್ತಾರೆ. ಇನ್ನು ಇಲ್ಲಿ ಬೆಳಗ್ಗೆ ಆಗುತ್ತೆ. ಇನ್ನು ಭೂಮಿಯವರು ಬೆಳಗ್ಗೆ ರೆಡಿಯಾಗಿ ಎದ್ದು ಪೂಜೆನ ಮಾಡ್ತಿರ್ತಾರೆ. ಅದಕ್ಕೆ ಸಂಗೀತವ್ರು, ಅಲ್ಲ ಭೂಮಿ, ನೈಟೆಲ್ಲ ನೀನು ಅಷ್ಟು ಸರಿಯಾಗಿ ನಿದ್ದೆ ಮಾಡಿಲ್ಲ, ನೆನ್ನೆ ಅಲ್ಲೆಲ್ಲ ಇನ್ಸಿಡೆಂಟ್ ಆ ಥರ ಆಯಿತು, ರೆಸ್ಟ್ ಮಾಡಬೇಕಲ್ವ ಮಲ್ಗಿ ಅಂತ ಹೇಳ್ತಾರೆ. ಅದಕ್ಕೆ ಪರವಾಗಿಲ್ಲ ಬಿಡಿಯತ್ತೆ, ಎಷ್ಟೊಂದು ಕೆಲಸ ಇದೆ, ಎಲ್ಲನೂ ನೀವು ಒಬ್ಬರೇ ಮಾಡೋಕ್ಕಾಗುತ್ತಾ ಅಂದ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೇ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಭೂಮಿ ನಾನು ನೋಡ್ತೀನಿ ಅಂದ್ಕೊಂಡು ಬರ್ತಾರೆ. ಅಲ್ಲಿ ಅಜಿತ್, ಸತ್ಯ ಮತ್ತು ಶ್ರವಣ್ ಅವರು ಬರ್ತಾರೆ. ಏನು ರೀ ಅವರೆಲ್ಲ ಅಂತಾರೆ. ಅದಕ್ಕೆ ನಾನು ಹೇಳ್ತೀನಿ ಭೂಮಿ ನಿನಗೆ ಇರು ಅಂತ ಹೇಳ್ತಾರೆ. ನಂತರ ಒಳಗಡೆ ಬನ್ನಿ ಅಂತ ಪೊಲೀಸವ್ರನ್ನ ಕರೀತಾರೆ. ಪೊಲೀಸವ್ರೆಲ್ಲರೂ ಕೂಡ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ದೇವಿಯವರು ಯಾಕೆ ಬಂದರು ಅಂತ ಟೆನ್ಷನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಪೊಲೀಸವ್ರನ್ನ ಬಂದಿದ್ದು ನೋಡಿ. ಅಜಿತ್ ಅವ್ರ ತಂದೆ ಕೇಳ್ತಾರೆ, ಅಜಿತ ಏನಿದು, ಪೊಲೀಸವ್ರ ಮನೆಗೆ ಪೊಲೀಸವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಅಜಿತ್ ಅವರು, ಅರೆಸ್ಟ್ ಮಾಡೋದಕ್ಕೆ ಅಪ್ಪ, ಭೂಮಿನ ಯಾರು ನೀರಿಗೆ ತಳ್ಳಿದ್ರು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಭೂಮಿ ಬೇಕಂತ ನೀರಿಗೆ ಬಿದ್ದಿಲ್ಲ, ಯಾರೋ ಬೇಕು ಅಂತಲೇ ಭೂಮಿನ ನೀರಿಗೆ ತಳ್ಳಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸವ್ರು ಬಂದಿದ್ದಾರೆ ಅಂತ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ, ಅಲ್ಲ ಕಣೋ, ಅವು ತೆಪ್ಪ ಓಡಿಸೋಂತಾನೆ ಭೂಮಿನ ನೀರಿಗೆ ತಳ್ಳಿರೋದು, ಅವನು ಇಲ್ಲೆಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂಗಿ ಅಪ್ಪು, ಈ ಊಳಿಂದ ಮನೆಗೆಲ್ಲ ಪೊಲೀಸವ್ರು ಬರೋ ರೀತಿ ಆಯಿತು, ಈ ಕಾಫಿ ಮಾಡೋಳು ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿ ಶತ್ರುಗಳನ್ನ ಇಟ್ಕೊಂಡಿದ್ದಾರೋ, ನಮಗಂತೂ ಒಳ್ಳೆ ಸಹವಾಸ ಆಯಿತು, ನೀರಿಗೆ ಬೀಳೋದೇನೋ ಬಿದ್ಲು, ಅಲ್ಲೇ ಸತ್ತೋಗ್ಬೇಕು ತಾನೆ ಅಂತ ಹೇಳ್ತಾಳೆ. ಅದು ಹೇಳಿದ ತಕ್ಷಣ ಶ್ರವಣ್ ಅವರು, ಅಪ್ಪು ಆ ರೀತಿಯೆಲ್ಲ ಮಾತಾಡಬಾರ್ದು, ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು, ಅವರು ಯಾರೇ ಆಗಿರಲಿ, ನಮ್ಮ ಶತ್ರುಗಳೇ ಆಗಿರಲಿ, ಅವ್ರಿಗೆ ಈ ರೀತಿಯೆಲ್ಲ ಸಾವನ್ನ ಬಯಸೋದು ತಪ್ಪು ಅಂತ ಇಲ್ಲಿ ಬೈತಾರೆ. ಸಂಗೀತ ಅವರು, ಅಲ್ಲ ಕಣೋ ಅಜಿತ, ತೆಪ್ಪ ಓಡಿಸೋಂತಾನೆ ಭೂಮಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದು ಅಂತ ಕೇಳಿದಾಗ, ಇಲ್ಲ ಅಮ್ಮ, ಅವನು ಟ್ರೈ ಮಾಡಿಲ್ಲ, ಜಸ್ಟ್ ಇನ್ವಾಲ್ವ್ ಆಗಿದ್ದಾನೆ ಅಷ್ಟೇ ಅಂತಾರೆ. ಅದಕ್ಕೆ ಮತ್ತೆ ಇನ್ಯಾರೋ ತೆಪ್ಪ ಓಡಿಸೋನು ಭೂಮಿನ
ನನ್ನ ಸೊಸೆನ ಕೊಲ್ಲೋದಕ್ಕೆ ಟ್ರೈ ಮಾಡಿಲ್ಲ ಅಂದರೆ ಮತ್ತು ಇನ್ಯಾರು ಹೇಳು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಕೈನ ತೋರಿಸಿ ದೇವಯಾನಿ ಅತ್ತೆ. ಮನೆಯವರೆಲ್ಲರೂ ಕೂಡ ದೇವಯಾನಿ ಮುಖ ನೋಡಿ ತುಂಬಾ ಶಾಕ್ ಆಗ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.